ಹಾರ್ಮುಜ್ ಜಲಸಂಧಿ ನಮಗೇನು ಬೇಕಾಗಿಲ್ಲ, ಅಲ್ಲಿಂದ ನಮಗೇನು ಆಯಿಲ್ ಗೀಲ್ ಬರೋದಂಥದ್ದು ಏನೇ ಇಲ್ಲ, ಅವರು ಉತ್ಪಾದನೆ ಮಾಡುವ ಆಯಿಲ್ಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ನಾವೇ ಉತ್ಪಾದನೆ ಮಾಡ್ಕೊಳ್ತೀವಿ ಎಲ್ಲ ಮಾತಾಡಿದ್ರು ಟ್ರಂಪ್. ಅವರು ಆ ಮಾತಿನಂತೆ ನಮಗೂ ಹಾರ್ಮುಜ್ಗೂ ಸಂಬಂಧನೇ ಇಲ್ಲ, ಯಾರಿಗೆ ಬೇಕಾಗಿದೆಯೋ ಅವರು ಅದನ್ನು ಬಿಡುಗಡೆ ಮಾಡಿಕೊಳ್ಳಿ ಅಂತೇನು ಹೇಳಿದ್ರಲ್ಲ, ಹಾಗೆ ನಡ್ಕೊಂಡು ಬಿಟ್ಟಿದ್ರೆ ಅಮೇರಿಕ ಸೂಪರ್ ಪವರ್ ಅಂತ ಅನ್ನಿಸಿಕೊಳ್ತಾ ಇರಲಿಲ್ಲ, ಅಥವಾ ದೊಡ್ಡಣ್ಣ ಅಂತ ಹೇಳ್ತೀವಲ್ಲ ಆ ಸ್ಥಾನವನ್ನು ಕಳ್ಕೊಂಡು ಬಿಡ್ತಿತ್ತು ಅಮೇರಿಕ. ತಾವು ಶುರು ಮಾಡಿದ ಸಮಸ್ಯೆ ತಮ್ಮಿಂದ ಅಂತ್ಯ ಆಗಬೇಕು ಅನ್ನೋದಷ್ಟಾದರೂ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿದೆ ಅಂದಂಗಾಯ್ತು. ಹಾರ್ಮುಜನ್ನು ಇರಾನಿನ ಹಿಡಿತದಿಂದ ಮುಕ್ತಗೊಳಿಸುವುದಕ್ಕೆ ಅಮೆರಿಕದ 15 ಯುದ್ಧ ನೌಕೆಗಳು ಹೋಗಿ ನಿಂತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಟ್ರಂಪ್ ಹಿಂದೆ, ಹಾರ್ಮುಜ್ ಓಪನ್ ಮಾಡಿ ಅಂತ. ಇರಾನ್ ಕಡೆಯಿಂದ ತಮಾಷೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಬಂದಿತ್ತು, ಕೀ ಕಳೆದೋಗ್ಬಿಟ್ಟಿದೆ ನಮ್ಮದು ಹತ್ರ, ಕೀ ಕಳೆದೋಗ್ಬಿಟ್ಟಿದೆ, ಲಾಕ್ ಮಾಡಿದ್ದೀವಿ, ಕೀ ಕಳೆದೋಗ್ಬಿಟ್ಟಿದೆ ಅಂತ. ಅವೆಲ್ಲ ಜೋಕ್ಗಳಷ್ಟೇ. ಹಾರ್ಮುಜನ್ನು ಮುಕ್ತ ಮಾಡುವುದಕ್ಕೆ, ಬಂಧ ಮುಕ್ತಗೊಳಿಸುವುದಕ್ಕೆ 15 ಯುದ್ಧ ನೌಕೆಗಳನ್ನು ಟ್ರಂಪ್ ಕಳಿಸಿದ್ದಾರೆ. ಇರಾನ್ ಕಡಲ ತೀರದಿಂದ 200 ಕಿಲೋಮೀಟರ್ ಒಳಗಡೆ ಆ ನೌಕೆಗಳು ನಿಂತ್ಕೊಂಡಿದ್ದಾವೆ. ಅದರಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಕೂಡ ಇದ್ದಾವೆ, ಅಬ್ರಹಾಂ ಲಿಂಕನ್ ಸೇರಿದಂತೆ. ಇದರಲ್ಲಿನ ವಿಮಾನಗಳ ಟೇಕ್ ಆಫ್ ಆಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಗಸ್ತು ಹೊಡಿತಾ ಇದ್ದಾವೆ. ಜೊತೆಗೆ UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಗಸ್ತು ಹೊಡಿತಾ ಇದ್ದಾವೆ. ಎಲ್ಲೆಲ್ಲಿ ಎಷ್ಟು ಹಡಗಿದ್ದಾವೆ, ಯಾವ ಹಡಗು ಇರಾನ್ನ ಬಂದರಿನಲ್ಲಿದೆ, ಇರಾನ್ನ ಬಂದರಿನಿಂದ ಹೊರಗೆ ಬರ್ತಾ ಇರೋದು ಯಾವುದು, ಹಾರ್ಮುಜ್ ಸಂಧಿ ಮೂಲಕ ಪರ್ಷಿಯನ್ ಗಲ್ಫ್ನಲ್ಲಿ ಬೇರೆ ಬೇರೆ UAE ಸೇರಿದಂತೆ ಬೇರೆ ಬೇರೆ ದೇಶಗಳ ಬಂದರುಗಳಿದಾವಲ್ಲ, ಆ ಬಂದರಿನಿಂದ ಯಾವ ಹಡಗು ಹೊರಗೆ ಬರ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದಾರೆ. ಇರಾನ್ನಿಂದ ಒಂದು ಹಡಗು ಹೊರಗೆ ಬರಬಾರ್ದು ಅಂತ ನಿಬಂಧನೆ, ಬೇರೆ ದೇಶಗಳ ಹಡಗುಗಳು ಹಾರ್ಮುಜ್ನಿಂದ ಧೈರ್ಯವಾಗಿ ಬನ್ನಿ ಅಂತ ಅಮೆರಿಕ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಯ ಪ್ರಕಾರ ಇವತ್ತು 34 ಹಡಗುಗಳು ಹೊರಗಡೆ ಬಂದವು. ಅವುಗಳಲ್ಲಿ ಕಂಟೈನರ್ ಶಿಪ್ ಎಷ್ಟಿದ್ವೋ, ಟ್ಯಾಂಕರ್ ಎಷ್ಟಿದ್ವೋ ಎಕ್ಸಾಕ್ಟ್ ಲೆಕ್ಕ ಇಲ್ಲ, 34 ಹೊರಗಡೆ ಬಂದುವಂತೆ. ಫೆಬ್ರವರಿ 28ರ ನಂತರ ಯುದ್ಧ ಶುರುವಾದ ಮೇಲೆ ಇಲ್ಲಿ ತನಕ ಅತಿ ಹೆಚ್ಚು ಹಡಗುಗಳು ಬಂದಿದ್ದು ಇವತ್ತೇ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದು ಕನ್ಫ್ಯೂಷನ್ ಆಗುತ್ತೆ ಅವಾಗ.